ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ಆಗಿರೋಂಥ ಡಿಸೈನ್ ತೋರಿಸ್ತಾ ಇದ್ದೀನಿ. ವಿತ್ ಬೀಡು ತುಂಬ ನೋಡೋಕ್ಕೆ ತುಂಬ ಲುಕ್ಕಾಗಿ ಕಾಣುತ್ತೆ. ತುಂಬ ಕ್ವಿಕ್ಕಾಗಿ ಆಗುವಂಥ ಡಿಸೈನು ನೋಡಿ. ಸ್ಟಾರ್ಟಿಂಗ್ ಅಂತ ಅಂದ್ಕೊಂಡ್ರೆ ಇಲ್ಲೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಬಟ್ಟೆಗೆ ಮಾಡಿಕೊಂಡು 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ಒಂದು ಚೈನ್ ಹಾಕ್ಕೊಳ್ಳೋಣ. ಈಗ ಒಂದು ಲಾಕ್, ಒಂದು ಚೈನ್, ಮತ್ತು ಒಂದು ಲಾಕ್ ಅಂದರೆ ಒಂದು ಸಿಂಗಲ್ ಕ್ರೋಶ, ಒಂದು ಚೈನು, ಒಂದು ಸಿಂಗಲ್ ಕ್ರೋಶ. 4 ಚೈನ್ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಮಾಡ್ಕೊಂಡಾಯ್ತಲ್ಲ, ಈಗ ಆಲ್ರೆಡಿ ಥ್ರೆಡ್ಗೆ ಹಾಕ್ಕೊಂಡಿರೋಂಥ ಬೀಡನ್ನು ಮುಂದೆ ತಗೊಳ್ತಾ ಇದ್ದೀನಿ. ಒಟ್ಟು 6 ಬೀಡನ್ನು ತಗೊಳ್ಳೋಣ. 6 ಬೀಡನ್ನು ನಾವು ಮುಂದೆ ತಗೊಂಡು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ಲಾಕ್ ಮಾಡ್ಕೊಳ್ಳಿ. ಆರು ಬೀಡನ್ನು ಈ ರೀತಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡು ಟೈಟಾಗಿ ಲಾಕ್ ಮಾಡ್ಕೋಬೇಕು. ಇಲ್ಲಾಂದರೆ ಸ್ವಲ್ಪ ಅದು ಸ್ಟಿಫಾಗಿ ಕುತ್ಕೋಬೇಕು. ಅಂದರೆ ಒಂದು ಸ್ವಲ್ಪ ಟೈಟಾಗಿ ಲಾಕ್ ಮಾಡ್ಕೊಳ್ಳಿ. ಮಾಡ್ಕೊಂಡಾಯ್ತಲ್ಲ, ಈಗ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಇನ್ನೊಂದು ಬೀಡನ್ನು ಮುಂದೆ ತಗೊಳ್ಳೋಣ. ಸೇಮ್ ಬೀಡು ಮುಂದೆ ತಗೊಂಡು ಈಗ ಆ ಬೀಡನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡು ಆದಮೇಲೆ ಮತ್ತೆ ಒಂದು ಚೈನ್ ಹಾಕ್ಕೊಳ್ಳೋಣ. ಈಗ ಲೆಫ್ಟ್ ಹ್ಯಾಂಡಲ್ಲಿ 6 ಬೀಡನ್ನು ನೋಡಿ. ಈಗ ಏನು ಸಿಂಗಲ್ ಬೀಡ್ ಹಾಕಿದ್ದೀವೋ ಅದ್ರ ಮೇಲೆ ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಲೆಫ್ಟ್ ಸೈಡ್ 3 ಬೀಡ್ ಬರಬೇಕು, ರೈಟ್ ಸೈಡ್ 3 ಬೀಡ್ ಬರಬೇಕು. ಆ ರೀತಿ ಹಿಂಗೆ ಇಟ್ಕೊಂಡು 3 ಬೀಡಿನ ಮಧ್ಯೆ ಈ ರೀತಿ ನೀಡಲ್ಲಿ ಹಾಕಿ ದಾರನ ತಗೊಂಡು ಒಂದು ಲಾಕ್ ಮಾಡ್ಕೊಳ್ಳೋಣ. ಈಗ ಬೀಡು ಟೈಟಾಗಿ ಕುತ್ಕೊಳ್ತು. ಈಗ ಬಟ್ಟೆಗೆ ಒಮ್ಮೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮಾಡಿಕೊಂಡು ಇಲ್ಲಿಂದ ನಾವು ಚೈನ್ ಹಾಕ್ಕೊಳ್ಳೋಣ. 1 2 3 4 5 6 7. ನಾನು ಒಟ್ಟು 7 ಚೈನ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಇನ್ನೊಂದು ಚೈನ್ ಆ್ಯಡ್ ಮಾಡ್ಬೋದು. ಈಗ ಬೀಡ್ ಹಿಂಭಾಗದಲ್ಲಿರುವಂತಹ ಸಿಂಗಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಅದಾದಮೇಲೆ ಬೀಡ್ ಸಿಂಗಲ್ ಕ್ರೋಶ ಪಕ್ಕ ಒಂದು ಚೈನ್ ಹಾಕಿದ್ವಲ್ಲ, ಆ ಚೈನ್ ಗ್ಯಾಪಿಗೂ ಕೂಡ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ ಡಿಸೈನ್ನ ಫ್ರಂಟಿಗೆ ತಗೊಂಡು 7 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನಂತರ ಈಗ 2 ಚೈನ್ ಹಾಕ್ಕೊಳ್ಳೋಣ. 1 2 ಚೈನ್ ಹಾಕ್ಕೊಂಡು ಅದೇ 7 ಚೈನಿಗೆ ಒಂದು ಸಿಂಗಲ್ ಕ್ರೋಶ, ಮತ್ತು 2 ಚೈನ್, ಒಂದು ಸಿಂಗಲ್ ಕ್ರೋಶ, 2 ಚೈನ್, ಒಂದು ಸಿಂಗಲ್ ಕ್ರೋಶ, 2 ಚೈನ್, ಒಂದು ಸಿಂಗಲ್ ಕ್ರೋಶ. ಇಷ್ಟೇ ಹಾಕ್ಕೋಬೇಕು ಅಂತಿಲ್ಲ. ಈ ಪೀಕಾಟ್ಸು ಅದೆಷ್ಟು ಹಿಡಿಯುತ್ತೋ ಅಷ್ಟನ್ನು ಹಾಕ್ಕೋಬೋದು. ನಾನಿಲ್ಲಿ ಒಟ್ಟು 9 ಪೀಕಾಟ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಈ ರೀತಿ ಎಳ್ಕೊಂಡ್ರೆ ಅದು ಒಂದು ನೀಟಾಗಿ ಕುತ್ಕೊಳ್ತವೆ. ಅದ್ರ ಪಕ್ಕ ಒಂದು ಗ್ಯಾಪ್ ಬಂದಿರುತ್ತೆ. ಮತ್ತು 2 ಚೈನ್, ಒಂದು ಸಿಂಗಲ್ ಕ್ರೋಶ, 2 ಚೈನ್, ಒಂದು ಸಿಂಗಲ್ ಕ್ರೋಶ. ಅದೇ ರೀತಿ ಮಾಡ್ಕೊಳ್ತಾ ಹೋಗಬೇಕು. ಮತ್ತು 2 ಚೈನ್, ಒಂದು ಸಿಂಗಲ್ ಕ್ರೋಶ.
9 ಪೀಕಾಟ್ಸ್ ಮಾಡ್ಕೊಂಡಿದ್ದೀನಿ ನಾನು. ಇಷ್ಟೇ ಮಾಡ್ಕೋಬೇಕು ಅಂತಿಲ್ಲ, ಒಂದು ಡಿಸೈನಲ್ಲಿ ಎಷ್ಟು ಮಾಡ್ಕೊಳ್ತೀರೋ ಎಲ್ಲ ಡಿಸೈನಲ್ಲೂ ಅಷ್ಟೇ ಮಾಡಿಕೊಂಡ್ರೆ ಈವನ್ನಾಗಿ ಕಾಣುತ್ತೆ. ಸೊ ಹಂಗಾಗಿ ಕೌಂಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ಕಾಣುತ್ತೆ, ತುಂಬ ಕ್ಯೂಟಾಗಿ ಕಾಣುತ್ತೆ, ಕ್ವಿಕ್ಕಾಗಿ ಆಗುವಂಥ ಡಿಸೈನು. ಈಗ ಇದನ್ನು ಸಿಂಗಲ್ ಕ್ರೋಶೆ ಪಕ್ಕದಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಒಂದು ಡಿಸೈನ್ ಕಂಪ್ಲೀಟ್ ಆಯಿತು. ಈಗ 4 ಚೈನ್, ಒಂದು ಸಿಂಗಲ್ ಕ್ರೋಶೆ, ನೆಕ್ಸ್ಟ್ ಒಂದು ಚೈನ್, ಒಂದು ಸಿಂಗಲ್ ಕ್ರೋಶೆ. ಇದಕ್ಕೆ ಒಂದು 400 to 450 ಚಾರ್ಜ್ ಮಾಡ್ಬೋದು. ಕುಚ್ಚು ಹತ್ತತ್ರ ಬರುತ್ತೆ ತುಂಬ, ಸೊ ಹಂಗಾಗಿ ಒಂದು 400 to 450 ಚಾರ್ಜ್ ಮಾಡ್ಬೋದು. ಈಗ 6 ಬೀಡನ್ನ ಮುಂದೆ ತಗೊಂಡು 6 ಬೀಡನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಳ್ಬಿಟ್ಟು ಟೈಟಾಗಿ ಮಾಡಿಕೊಂಡ್ರೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಈಗ ಒಂದು ಚೈನ್ ಹಾಕ್ಕೊಳ್ಳೋಣ, ಮತ್ತು ಇನ್ನೊಂದು ಬೀಡ ಮುಂದೆ ತಗೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ, ಮತ್ತೆ ಒಂದು ಚೈನ್. ಈಗ 6 ಬೀಡನ್ನು ಈಗೇನು ಒಂದು ಬೀಡ್ ಹಾಕಿದ್ದೀವೋ ಅದ್ರ ಮೇಲೆ ಈ ರೀತಿ ಇಟ್ಟು ಲೆಫ್ಟ್ ಸೈಡ್ 3 ಬೀಡು, ರೈಟ್ ಸೈಡ್ 3 ಬೀಡು, ಎರಡು ಸೈಡ್ ಬಿಟ್ಟು ಸೆಂಟ್ರಲ್ಲಿ ಈ ರೀತಿ ನೀಡಲ್ ಹಾಕಿ ಒಂದು ಲಾಕ್ ಮಾಡ್ಕೊಳ್ಳೋಣ. ಈಗ ಬಟ್ಟೆ ಒಮ್ಮೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೆವೆನ್ ಚೈನ್ ಹಾಕ್ಕೊಂಡು ಈಗ 2 3 4 5 6 7 ಚೈನ್ ಹಾಕ್ಕೊಂಡು ಡಿಸೈನ್ನ ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡು ಫಸ್ಟು ಸಿಂಗಲ್ ಕ್ರೋಶದಲ್ಲಿ ಸಿಂಗಲ್ ಕ್ರೋಶ ಲಾಕ್ ಮಾಡ್ಕೊಳ್ಳೋಣ, ಅಂದರೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು ಒಂದು ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಡಿಸೈನ್ನ ಫ್ರಂಟಿಗೆ ತಗೊಂಡು 7 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಕಂಪ್ಲೀಟಾಗಿ ಚೈನು ಮತ್ತು ಸಿಂಗಲ್ ಕ್ರೋಶದಲ್ಲೇ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಈಗ 2 ಚೈನ್, ಒಂದು ಸಿಂಗಲ್ ಕ್ರೋಶೆ, 2 ಚೈನ್, ಒಂದು ಸಿಂಗಲ್ ಕ್ರೋಶೆ. ನಿಮಗೆ ಬೇಕು ಅಂದರೆ ಲೆಫ್ಟ್ ಸೈಡು 6 ಪಿಕಾಟ್ಸು, ರೈಟ್ ಸೈಡ್ 6 ಪಿಕಾಟ್ಸ್ ಮಾಡಿ. ಲೆಫ್ಟ್ ಸೈಡ್ 6 ಪಿಕಾಟ್ಸ್ ಆದಮೇಲೆ 1 ಅಥವಾ 3 ಬೀಡ್ ಹಾಕ್ಕೋಬೋದು. ಬೀಡ್ ಹಾಕ್ಕೊಂಡು ಮತ್ತೆ ರೈಟ್ ಸೈಡು ಕೂಡ 4 ಅಥವಾ 5 ಪಿಕಾಟ್ಸ್ ಎಷ್ಟು ಮಾಡಿರ್ತೀರೋ ಅದನ್ನು ಡಿವೈಡ್ ಮಾಡ್ಕೋಬೋದು. ಬೇಕು ಬೀಡು ಅಂದರೆ ಮತ್ತೆ ಬೀಡ್ ಹಾಕ್ಕೋಬೋದು. ಟೂ ಚೈನ್, ಒಂದು ಸಿಂಗಲ್ ಕ್ರೋಶೆ, ನೋಡಿ ಈ ರೀತಿ ಬರುತ್ತೆ, ಕ್ಯೂಟಾಗಿ ಕಾಣುತ್ತಲ್ವ ಡಿಸೈನು. ಈಗ ಸಿಂಗಲ್ ಕ್ರೋಶೆ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 4 ಚೈನ್, ಒಂದು ಸಿಂಗಲ್ ಕ್ರೋಶೆ. ಇದೇ ರೀತಿ ಕಂಟಿನ್ಯೂ ಮಾಡಬೇಕು ಡಿಸೈನ್ನ. ನಾನು ಒಂದು 4 ಆರ್ಚನ್ನು ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಬಂದಿದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಡಿಸೈನು. ಗ್ರ್ಯಾಂಡ್ ಅಂತ ಅನಿಸಲ್ಲ, ಒಂಥರ ಯೂನಿಕ್ ಆದಂಥ ಡಿಸೈನು. ಇದಕ್ಕೆ ಕುಚ್ಚು ಕೂಡ ಹಾಕಿದ್ದೀನಿ ನಾನು. ಕುಚ್ಚು ಹಾಕಿದ ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಕಾಣುತ್ತೆ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ.
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.